ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಈಗ ರಾಜ್ಯ ಸರ್ಕಾರದಿಂದ ಈಗಾಗಲೇ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಕೂಡ ಜಮಾ ಮಾಡ್ತೇವೆ ಅಂತ. ಆದ್ರೆ ಕೆಲವೊಂದಿಷ್ಟು ಜನಗಳು ಇಲ್ಲಿ ಹೇಳ್ತಾ ಇರುವಂತದ್ದು 14ನೇ ಕಂತಿನ ಹಣ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರದ ಹತ್ರ ಈಗ ಅಮೌಂಟ್ ಇಲ್ಲ ಅಷ್ಟು ನಿಮಗೆ ಹಾಕುವಷ್ಟು, ಹಾಗಾಗಿ ನಿಮಗೆ ಇನ್ನು ಮುಂದೆ ಹಣ ಬರೋದಿಲ್ಲ, ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅಂತ ಒಂದಿಷ್ಟು ಮಾಹಿತಿಗಳು ನಿಮಗೆ ಲಭ್ಯವಾಗಿರುವಂತದ್ದು. ಹಾಗಾದ್ರೆ ಈ ಒಂದು ಮಾಹಿತಿ ನಿಜನಾ ಸುಳ್ಳ? ಹಾಗಾದ್ರೆ ನಿಮಗೆ 14ನೇ ಕಂತಿನ ಹಣ ಬರ್ತಾ ಇಲ್ವಾ? ಹಾಗಾದ್ರೆ ಬರೋದಾದ್ರೆ ಯಾವಾಗ ನಿಮಗೆ 14ನೇ ಕಂತಿನ ಹಣ ಬಂದು ತಲುಪುತ್ತೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ. ಹಾಗೆ 15ನೇ ಕಂತಿನ ಹಣ ಕೂಡ ನಿಮಗೆ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತಾನೆ ವೀಕ್ಷಕರೇ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇದೇ ರೀತಿಯಂತ ಎಲ್ಲ ಯೂಸ್ಫುಲ್ ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಹೋಗ್ತಾನೆ. ಯಾವುದೇ ರೀತಿಯಾದಂತ ಅನ್ಯೂಶುವಲ್ ಅಂದ್ರೆ ಯಾವುದೇ ರೀತಿಯಿಂದ ಬೇಡವಾದಂಥ ವಿಡಿಯೋಸ್ನ ನಮಗೆ ಮಾಡಿ ತಿಳಿಸೋದಿಲ್ಲ. ಹಾಗಾಗಿ ಈಗಲೇ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಿಮಗೆ ಎಲ್ಲ ರೀತಿಯಾದಂಥ ಒಂದು ನೋಟಿಫಿಕೇಶನ್ ಬಂದು ತಲುಪುವಂಥದ್ದು. ಓಕೆ ವೀಕ್ಷಕರೇ, ಹಾಗೆ ಎಲ್ಲರೂ ಕೂಡ ಇವಾಗಲೇ ಒಂದು ಲೈಕ್ನ ಮಾಡಿ ನಿಮ್ಮ ಒಂದು ಪ್ರತಿಯೊಬ್ಬರು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಕಡೆಗೆ ಬರೋದಾದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಜುಲೈ ಹಾಗೆ ಆಗಸ್ಟ್ ತಿಂಗಳ ಹಣ ಏನಿದೆ ನಿಮ್ಮೆಲ್ಲರೂ ಖಾತೆಗೆ ಈಗ ಬಂದು ತಲುಪಿರುವಂಥದ್ದು. ಅಂದರೆ ಇಲ್ಲಿ ನೀವು ಗಮನ ಕೊಟ್ಟು ಕೇಳಬೇಕಾಗಿರುವಂಥದ್ದು, ಈ ಒಂದು ಜುಲೈ ಮತ್ತು ಆಗಸ್ಟ್ ಅಂತ ಏನು ಅಂದೆ ನಾನು, ಇದು 13 ಮತ್ತು 12ನೇ ಕಂತಿನ ಹಣ ನಿಮಗೆ ಅಕ್ಟೋಬರ್ ತಿಂಗಳಿನಲ್ಲಿ ಈ ಒಂದು ದಸರಾ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಖಾತೆಗೆ ಬಂದು ಜಮಾ ಆಗಿರುವಂಥದ್ದು. ಹಾಗಾದರೆ ಈ ಒಂದು ಜುಲೈ ಆಗಸ್ಟ್, ಹಾಗಾದರೆ ಸೆಪ್ಟೆಂಬರ್, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣ ಏನಿದೆ, ಈ ಒಂದು ಸೆಪ್ಟೆಂಬರ್ ತಿಂಗಳ ಹಣ ಯಾವಾಗ ಬರುತ್ತೆ ನಿಮಗೆ ಇಲ್ಲಿ ರಾಜ್ಯ ಸರ್ಕಾರದಿಂದ CM ಸಿದ್ದರಾಮಯ್ಯ ಅವರೇ ಒಂದು ಸ್ಪಷ್ಟನೆಯನ್ನು ನಿಮಗೆ ಕೊಟ್ಟಿದ್ದಾರೆ. ಯಾವ ಒಂದು ಹಣ 14ನೇ ಕಂತಿನ ಹಣ ನಿಮಗೆ ಯಾವಾಗ ಬಂದು ತಲುಪುತ್ತೆ ಅಂತ ನಿಮಗೆ ಹೇಳಿದ್ದಾರೆ. ಅಂದರೆ ಇನ್ನು 2 ರಿಂದ 3 ದಿನಗಳಲ್ಲಿ ನಿಮ್ಮ ಒಂದು ಖಾತೆಗೆ ಬಂದು ಹಣ ತಲುಪುತ್ತೆ ಅಂತ ಈ ಒಂದು 2 ರಿಂದ 3 ದಿನಗಳ ಹಿಂದೆನೆ ನಿಮಗೆ ಈ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ರು. ಹಾಗಾದ್ರೆ ಆದಷ್ಟು ಬೇಗನೆ ನಿಮಗೆ 14ನೇ ಕಂತಿನ ಹಣ ನಿಮ್ಮ ಒಂದು ಖಾತೆಗೆ ಬಂದು ಜಮಾ ಆಗುವಂಥದ್ದು. ಅದು ಇವತ್ತು ನಿಮಗೆ ಎಷ್ಟು ಜನಕ್ಕೆ ಬಂದು ತಲುಪಿದೆ ಇಲ್ಲ ಅಂತ ಗೊತ್ತಿಲ್ಲ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಎಷ್ಟು ಜನಗಳಿಗೆ 14ನೇ ಕಂತಿನ ಹಣ ಬಂದಿದೆ, ಹಾಗೆ 13ನೇ ಕಂತಿನ ಹಣ ಇನ್ನು ಯಾರು ಬಂದಿಲ್ಲ ಅವರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂದ್ರೆ ಗೊತ್ತಾಗುವಂಥದ್ದು ಯಾರಿಗೆ ಯಾವ ಕಂತಿನ ಹಣ ಬಂದಿಲ್ಲ ಅಂತ ಅಲ್ಲಿ ತಿಳಿಯುವಂಥದ್ದು. ಹಾಗಾಗಿ ನಿಮಗೆ 14ನೇ ಕಂತಿನ ಹಣ ಬಂದು ಇಲ್ಲಿ CM ಸಿದ್ದರಾಮಯ್ಯ ಅವರೇ ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥ ಕಾರಣದಿಂದ ನಿಮಗೆ ಇವತ್ತು ಏನಾದರೂ ನಿಮಗೆ ಹಣವನ್ನು ರಿಲೀಸ್ ಮಾಡಿದ್ರು ಅಂತ ಅಂದರೆ ನಿಮಗೆ ನಾಳೆ ಅಂದರೆ ಮಂಗಳವಾರ ಅಥವಾ ಬುಧವಾರ ನಿಮ್ಮ ಒಂದು ಖಾತೆಗೆ ಹಣ ಬಂದು ತಲುಪೋದಕ್ಕೆ ಶುರು ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಒಂದು DBT ಪುಷ್ ಏನಾದರೂ ಆಯಿತು ಅಂತಂದರೆ ನಿಮ್ಮ ಒಂದು ಖಾತೆಗೆ ಹಣ ಬಂದು ಜಮಾ ಆಗೇ ಆಗುತ್ತೆ ವೀಕ್ಷಕರೇ. ಈಗಾಗಲೇ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ಏನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆ ಒಂದು ಹಣ ಏನಾದರೂ ನಿಮ್ಮ ಒಂದು ಖಾತೆಗೆ ಬಂದು ತಲುಪೋದಕ್ಕೆ ಸ್ವಲ್ಪ ಸಮಯ ಹಿಡಿದುಕೊಳ್ಳುತ್ತೆ. ಅಂದರೆ ಇನ್ನೊಂದು 2-3 ದಿನಗಳಲ್ಲಿ ನಿಮ್ಮ ಒಂದು ಖಾತೆಗೆ ಹಣ ಬಂದು ತಲುಪುವಂಥದ್ದು. ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಿ ಯಾವಾಗ ಬರುತ್ತೆ ಹಣ ಅಂತ. ನೀವು ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಮ ಒಂದು ಖಾತೆಯನ್ನು ಅಕೌಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ತಾ ಇರಿ. ಇನ್ನೊಂದು 2-3 ದಿನಗಳಲ್ಲಿ ನಿಮ್ಮ ಒಂದು ಖಾತೆಗೆ ಹಣ ಬಂದು ತಲುಪುತ್ತೆ ವೀಕ್ಷಕರ. ಹಾಗಾದರೆ 15ನೇ ಕಂತಿನ ಹಣದ ವಿಚಾರಕ್ಕೆ ಬರೋದಾದ್ರೆ 15ನೇ ಕಂತಿನ ಹಣ ಯಾವಾಗ ಬರುತ್ತೆ? ಇಲ್ಲಿ ನಿಮಗೆ ಅಕ್ಟೋಬರ್ ತಿಂಗಳಿನಲ್ಲಿ ಈ ಒಂದು 2 ಕಂತಿನ ಹಣ ಅಂದರೆ ಜುಲೈ ಆಗಸ್ಟ್ ತಿಂಗಳ ಹಣವನ್ನು ನಿಮಗೆ ಅಕ್ಟೋಬರ್ ತಿಂಗಳಿನಲ್ಲೇ ಹಾಕಿದ್ದಾರೆ. ಹಾಗಾದ್ರೆ ಸೆಪ್ಟೆಂಬರ್ ತಿಂಗಳ ಹಣ ನಿಮಗೆ ಈ ಒಂದು ನವೆಂಬರ್ ತಿಂಗಳಿನಲ್ಲಿ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಅಕ್ಟೋಬರ್ ತಿಂಗಳ ಹಣವನ್ನು ನಿಮಗೆ ಯಾವಾಗ ಹಾಕ್ತಾರೆ ಅಂದರೆ 15ನೇ ಕಂತಿನ ಹಣವನ್ನು ಇದೇ ತಿಂಗಳು ನವೆಂಬರ್ ತಿಂಗಳಿನಲ್ಲಿ ಕೊನೆಯ ವಾರದಲ್ಲಿ ನಿಮಗೆ ಹಣ ಬಂದು ತಲುಪುವಂಥ ಎಲ್ಲ ಚಾನ್ಸಸ್ ಇದೆ ವೀಕ್ಷಕರೇ. ಇದೇ ಒಂದು ತಿಂಗಳಿನಲ್ಲಿ ಹಣವನ್ನು ಜಮಾ ಮಾಡ್ತೇವೆ ಅಂತಲೂ ಕೂಡ ಇಲ್ಲಿ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಅವರು ಕೂಡ ಡೌಟ್ ಇರುತ್ತೆ ಎಲ್ರಿಗೂ 14ನೇ ಕಂತಿನ ಹಣ ಯಾವಾಗ ಬರುತ್ತೆ, 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಡೌಟ್ ಇರುತ್ತೆ. ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಇದೇ ರೀತಿ ಅಂತ ಎಲ್ಲ ಯೂಸ್ಫುಲ್ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ವೀಕ್ಷಕರ. ಎಲ್ಲರೂ ಕೂಡ ಇವಾಗಲೇ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದೇ ರೀತಿಯ ಅಂತ ಎಲ್ಲ ವಿಡಿಯೋಸ್ ನಿಮಗೆ ಡೈಲಿ ಅಪ್ಡೇಟ್ ಬರುವಂಥದ್ದು. ಹಾಗೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರ.